ಹಾಯ್ ಫ್ರೆಂಡ್ಸ್, ಹಲೋ. ನೋಡಿ, ಇವತ್ತು ನಾನು ನಿಮಗೆ ಹೊಳೆ ಮೀನಿನ ಸಾರನ್ನು ಮಾಡೋದನ್ನು ತೋರಿಸ್ಕೊಡ್ತೀನಿ. ಇದು ಹೊಳೆ ಮೀನಲ್ಲೇ ಹೊಳೆ ಪಾಪ್ಲೆಟ್ ಅಂತ ಕರೀತಾರೆ ಈ ಮೀನಿಗೆ. ಇದು ನಾನು ಇಲ್ಲಿ 1 kg ಹೊಳೆ ಪಾಪ್ಲೆಟನ್ನು ತಗೊಂಡಿದ್ದೀನಿ. ಈ ಮೀನಿಗೆ ನಾವು ಇದನ್ನು ಈಗ ಮೊದಲಿಗೆ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ನೋಡಿ, ಇದಕ್ಕೆ ನಾನು ಮೊದಲಿಗೆ ಖಾರ ಎಲ್ಲ ರೆಡಿ ಮಾಡೋಕ್ಕಿಂತ ಮೊದಲಿಗೆ 1 ಕೈಯಷ್ಟು ಹುಣಸೆ ಹುಳಿ ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಒಂದು ಸ್ವಲ್ಪ ವಾಟೆ ಹುಳಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಇಷ್ಟು ವಾಟೆ ಹುಳಿಯನ್ನು ತಗೊಂಡಿದ್ದೀನಿ. ಈ ಹುಣಸೆ ಹುಳಿ ಜೊತೆಗೇನೆ ವಾಟೆ ಹುಳಿಯನ್ನು ಹಾಕಿ ಇದಕ್ಕೆ ನಾವೀಗ ಏನು ಹೇಳಿ ಸ್ವಲ್ಪ ನೀರನ್ನು ಹಾಕಿ ನೆನೆ ಹಾಕಬೇಕಾಗತ್ತೆ. ಇದು ಅಂದರೆ ಇವು ಏನು ಹೇಳಿ ಹುಳಿ ಇದೆ ಅಲ್ವಾ, ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಹುಣಸೆ ಹುಳಿ ಮತ್ತು ವಾಟೆ ಹುಳಿ ಎರಡು ಮುಳುಗಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ಯಾಕಂದರೆ ಚೆನ್ನಾಗಿ ಮೆತ್ತಗಾದರೆ ರುಬ್ಬಬೇಕಾದ್ರೆ ಚೆನ್ನಾಗಾಗುತ್ತೆ, ಅದಕ್ಕೋಸ್ಕರ. ನೋಡಿ, ಇದನ್ನು ನಾನೀಗ ನೆನೆಸಿದ್ದೀನಲ್ವ, ಇದನ್ನು ಮೊದಲಿಗೆ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ನೋಡಿ, ಈಗ ನಾವು ಇಲ್ಲಿ ಮೀನನ್ನು ತಗೊಂಡಿದ್ದೀವಲ್ವ, ಇದಕ್ಕೆ ನಾವು ಸ್ವಲ್ಪ ಖಾರವನ್ನು ಹಾಕಿ ಎಲ್ಲ ಹಚ್ಚಿ ಸೈಡಲ್ಲಿ ಇಟ್ಕೊಳ್ಳೋಣ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರತ್ತೆ. ನೋಡಿ, ನಾನು ಇಲ್ಲಿ ಒಂದು ಮುಕ್ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ 1 ಸ್ಪೂನಷ್ಟು ಸಾಲ್ಟನ್ನು ಹಾಕಿ, ನೋಡಿ ಈ ಥರ 1 ಸ್ಪೂನಷ್ಟು ಸಾಲ್ಟನ್ನು ಹಾಕಬೇಕು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಕೋಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ಏನು ಹೇಳಿ ಇದು ಹುಣಸೆ ಹುಳಿದ ರಸ ಇದೆ ಅಲ್ವಾ, ಅದನ್ನೇ ಸ್ವಲ್ಪ ಹಾಕ್ಕೊಳ್ತೀನಿ ಇದಕ್ಕೆ. ಅದರದ್ದೇ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಯಾಕಂದರೆ ನಾವು ಖಾರ ಕಡಿಯೋ ತನಕ ಇದು ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಏನು ಹೇಳಿ ಮೀನಿಗೆ ಚೆನ್ನಾಗಿ ಹೀರ್ಕೊಂಡಿರತ್ತೆ. ಆವಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ನೋಡಿ, ಇದನ್ನು ಸೈಡಲ್ಲಿ ಇಡ್ತೀನಿ. ಈಗ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಲ್ವ ನಾನು ಇದಕ್ಕೆ. ನಾನು ಇಲ್ಲಿ ಒಂದು 3ರಿಂದ 4 ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿ, ಇಲ್ಲಿ 1 ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಹುರ್ಕೋಬೇಕು. ಧನಿಯಾ ಕಾಳು ಹಾಗೆ ಜೀರಿಗೆ ಹಾಗೆ ಮೆಣಸಿನ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇದಕ್ಕೆ ಯಾವುದೇ ಆಯಿಲ್ ಯೂಸ್ ಮಾಡ್ತಾ ಇಲ್ಲ ನಾನು, ಹಾಗೇನೆ ಖಾರವನ್ನು ಹುರ್ಕೊಳ್ತೀನಿ. ನೋಡಿ, ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವಾ, ಇಷ್ಟಾದರೆ ಸಾಕಾಗುತ್ತೆ. ಇದನ್ನು ನಾನೀಗ ಮಿಕ್ಸಿ ಜಾರಿಗೇ ಹಾಕ್ಕೊಳ್ತೀನಿ. ನೋಡಿ, ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಮೇಲೆ ಈಗ ನಾವು ಖಾರಕ್ಕೆ ಇಲ್ಲಿ ನಾನು ಕಡ್ಡಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು 10ರಿಂದ 15 ಕಡ್ಡಿ ಮೆಣಸು ಅಂತ ಅಂದ್ಕೊಳ್ಳಿ. ಖಾರಕ್ಕೆ ನೋಡಿ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಖಾರ ಬೇಕೋ, ತುಂಬ ಖಾರ ತಿಂತೀರಾ ಅಥವಾ ಕಡಿಮೆ ತಿಂತೀರಾ ಅನ್ನೋದ್ರ ಮೇಲೆ ನೀವು ಮೆಣಸನ್ನು ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಮೀನು ಸಾರು ಅಂದಾಗ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ಒಂದು 4 ಎಸಳಷ್ಟು ಬೆಳ್ಳುಳ್ಳಿಯನ್ನು ಇದೇ ಮೆಣಸಿನ ಜೊತೆಗೇನೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಈಗ ಇದು ನೋಡಿ, ಲೈಟಾಗಿ ಹುರ್ಕೊಳ್ಳೋಣ. ತುಂಬ ಏನು ಹೊತ್ತೋಗೋಷ್ಟು ಹುರಿಬೇಕಂತ ಏನಿಲ್ಲ. ಸ್ವಲ್ಪ ಮೆಣಸಿದೆ ಅಲ್ವಾ, ಗಟ್ಟಿಯಾದರೆ ಸಾಕಾಗುತ್ತೆ. ಆವಾಗ ಖಾರ ರುಬ್ಬಲಿಕ್ಕೆ ಚೆನ್ನಾಗಿ ಆಗುತ್ತೆ, ಅದಕ್ಕೋಸ್ಕರ. ನೋಡಿ, ಈಗ ನೋಡಿ ನಾನು ಇದಕ್ಕೆ ಜಿಂಜರನ್ನು ಹಾಕ್ಕೊಳ್ತೀನಿ. ಇಲ್ಲಿ ಒಂದು 2 ಇಂಚಷ್ಟು ಜಿಂಜರ್ ಅಂತ ತಿಳ್ಕೊಳ್ಳಿ. ಅದನ್ನು ಚಿಕ್ಕದಾಗಿ ಪೀಸ್ ಮಾಡಿ ಅದೇ ಮಿಕ್ಸಿ ಜಾರಿಗೇ ಹಾಕ್ಕೊಳ್ತೀನಿ ನಾನು. ಅಂದರೆ ನೀವು ಜಿಂಜರನ್ನು ನೋಡಿ ಹಾಕ್ಕೊಳ್ಳಿ, ತುಂಬ ಹಾಕಲೂಬಾರ್ದು. ಯಾಕಂದರೆ ಕೆಲವೊಮ್ಮೆ ಸಾರಿದೆ ಅಲ್ವಾ, ಕಹಿ ಆಗ್ಬೋದು. ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ. ಈಗ ಜಿಂಜರ್ ಹಾಕಿದ ಮೇಲೆ ನೋಡಿ, ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ಜೀರಿಗೆ ಮೆಣಸು, ಹಸಿ ಜೀರಿಗೆ ಮೆಣಸಿದೆ ಅಲ್ವಾ, ಗಾಂಧಾರಿ ಮೆಣಸು ಅಂತಲೂ ಹೇಳ್ತಾರೆ ಇದಕ್ಕೆ. ಇದನ್ನು ಹಾಕ್ಕೊಳ್ಳಿ ಸ್ವಲ್ಪ ಖಾರಕ್ಕೆ. ಬೇಕಾದರೆ ಹಾಕ್ಕೊಳ್ಳಿ, ಇದನ್ನು ಹಾಕ್ಕೊಳ್ಳೋರು ಸ್ವಲ್ಪ ಒಣಮೆಣಸನ್ನು ನೋಡಿ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ತೆಂಗಿನಕಾಯಿಯನ್ನು ತುಂಬ ಹಾಕಲ್ಲ ನಾನು. 1 ಹಿಡಿಯಷ್ಟು ಕೈಯಲ್ಲಿ 1 ಹಿಡಿಯಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತೀನಿ. ಹಾಗೆ ನಾವು ಮೊದಲೇ ನೆನೆಸಿಟ್ಟಿರುವಂಥ ಹುಣಸೆ ಹುಳಿ ಹಾಕ್ಕೊಳ್ತೀನಿ.
ಹಾಕ್ಕೊಂಡು ಖಾರವನ್ನು ರುಬ್ಕೊಳ್ತೀನಿ. ನೋಡಿ ಇಲ್ಲಿ ಖಾರ ರುಬ್ಕೊಂಡಿದ್ದೀನಿ ಅಲ್ವಾ, ಇದಕ್ಕೆ ನಾನೀಗ 2 ಈರುಳ್ಳಿಯನ್ನು, ಹಸಿ ಈರುಳ್ಳಿಯನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ. ಮತ್ತೆ ಇದೇ ಖಾರಕ್ಕೆ ಹಾಕಿ ಆ ಈರುಳ್ಳಿಯನ್ನು ಇದ್ರ ಜೊತೆಗೇನೆ ಹಾಕ್ಕೊಂಡು ರುಬ್ಕೊಳ್ತೀನಿ. ನೋಡಿ ಇಲ್ಲಿ ಆಲ್ಮೋಸ್ಟ್ ನಾನು ಖಾರವನ್ನು ನುಣ್ಣಗೆ ರುಬ್ಬಿದ್ದೀನಿ. ಚೆನ್ನಾಗಿ ನುಣ್ಣಗೆ ರುಬ್ಬಿ ಚೆನ್ನಾಗಿ ಬರುತ್ತೆ ಸಾರು. ನೋಡಿ ಇಲ್ಲಿ ರುಬ್ಬಿದ ಮೇಲೆ ಈಗ ಈ ರುಬ್ಬಿದ ಮಸಾಲೆಯನ್ನು ನಾನು ಪಾತ್ರೆ ಇಟ್ಕೊಂಡಿದ್ದೀನಲ್ವ ಅದಕ್ಕೆ ಹಾಕ್ಕೊಳ್ತೀನಿ. ನಿಮಗೆ ನೀರು ಎಷ್ಟು ಬೇಕು ನೋಡಿ ಹದವನ್ನು ಹಾಕ್ಕೊಳ್ಳಿ. ನಾನು ಇಲ್ಲಿ ಮಿಕ್ಸಿ ಜಾರಲ್ಲಿ ಖಾರ ಇದೆ ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಮೀಡಿಯಮ್ ಆಗಿ ಮಾಡೀನಿ. ತುಂಬ ತೆಳ್ಳನೂ ಇಲ್ಲ ಹಾಗೆ ತುಂಬ ದಪ್ಪನೂ ಕೂಡ ಮಾಡಿಲ್ಲ. ಮೀಡಿಯಮ್ ಆಗಿ ನಾನು ಖಾರವನ್ನು ಹದವನ್ನು ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ನೋಡಿ ಮಾಡ್ಕೊಳ್ಳಿ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಕುದಿ ಬರಲಿಕ್ಕೆ ಬಿಡೋಣ. ಮೊದಲಿಗೆನೆ ಮೀನನ್ನು ಹಾಕಬಾರ್ದು, ಕುದಿ ಬಂದಮೇಲೆ ಹಾಕಬೇಕು. ನೋಡಿ ಈಗ ಖಾರ ಕುದಿ ಬರ್ತಾ ಇದೆ ಅಲ್ವಾ, ಈಗ ನೋಡಿ ನಾನು ಇದಕ್ಕೆ ಈಗ ಮೊದಲಿಗೆ ಇಲ್ಲಿ ಒಂದು ಉದ್ದ ಹಸಿಮೆಣಸನ್ನು ತಗೊಂಡು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತೀನಿ. ಮಧ್ಯ ಸಿಗಲಿ ಮಧ್ಯ ಒಂದೊಂದು ಪೀಸ್ ಮಾಡಿ ಹಾಕ್ತೀನಿ ಅದನ್ನು. ಇದು ಜಸ್ಟ್ ಫ್ಲೇವರ್ ಮತ್ತು ಟೇಸ್ಟಿಗೋಸ್ಕರ ಅಷ್ಟೇ. ಈಗ ಮೀನನ್ನು ಒಂದೊಂದನ್ನಾಗಿಯೇ ಕ್ಲೀನಾಗಿ ಅದನ್ನು ಒಂದರ ಮೇಲೆ ಒಂದು ಹಾಕಬೇಡಿ, ಒಂದರ ಪಕ್ಕ ಒಂದು ಹಾಕ್ಕೊತ ಹೋಗಿ ಎಲ್ಲ ಮೀನನ್ನು ಹೀಗೆ ಹಾಕ್ಕೊಂಡು ಚೆನ್ನಾಗಿ ಖಾರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ. ನೋಡಿ ಈ ಥರನಾಗಿಯೇ ಎಲ್ಲವನ್ನು ಹಾಕ್ಕೊಳ್ಳಿ. ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ. ನೋಡಿ ಈಗ ಮೀನಿಗೆ ಖಾರ ಎಲ್ಲ ತಾಗಿದೆ ಅಲ್ವಾ, ಎಲ್ಲ ಕಡೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಅಲ್ವಾ. ಈಗ ನಾವೇನು ಮಾಡಬೇಕಂದ್ರೆ ಇದಕ್ಕೆ ಸ್ವಲ್ಪ ನಾವು ಈಗ ಸಾಲ್ಟನ್ನು ಹಾಕ್ಕೋಬೇಕಾಗುತ್ತೆ. ಸಾಲ್ಟ್ ನಾವು ಮೊದಲಿಗೆ ಮೀನಿಗೆ ಸ್ವಲ್ಪ ಅಂದರೆ 1 ಸ್ಪೂನಷ್ಟು ಸಾಲ್ಟನ್ನು ನಾನು ಮೀನು ಫಸ್ಟಿಗೆ ಖಾರ ಹಾಕಿದ್ವಲ್ಲ ಆವಾಗಲೇ ಹಾಕ್ಕೊಂಡಿದ್ದೆ. ಮತ್ತು ಈಗ ನಾನು 1 ಸ್ಪೂನಷ್ಟು ಹಾಗೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ಯಾಕಂದರೆ ಹುಳಿ ಇದ್ದಾಗ ಉಪ್ಪು ನಾವು ಕರೆಕ್ಟಾಗಿ ಹದದಲ್ಲಿ ಹಾಕಬೇಕು, ಇಲ್ಲಾಂದರೆ ಸಪ್ಪೆ ಆಗುತ್ತೆ. ಹಾಗಂತ ತುಂಬ ಉಪ್ಪು ಹಾಕಲಿಕ್ಕೆ ಹೋಗಬೇಡಿ, ನೀವು ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. ನೋಡಿ ನಾನೀಗ ಇಲ್ಲಿ 2 ಸ್ಪೂನಷ್ಟು ಒಟ್ಟು 3 ಸ್ಪೂನಷ್ಟು ಸಾಲ್ಟ್ ಹಾಕಿದಂಗೆ ಆಗಿದೆ. ಮೊದಲಿಗೆ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ತುಂಬ ದೊಡ್ಡ ಸ್ಪೂನ್ ಏನಲ್ಲ. ಈಗ ನೋಡಿ ನಾನು ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ಹಾಗೆ ಪದೇ ಪದೇ ಸೌಟನ್ನು ಹಾಕ್ತಾ ಇರಬೇಡಿ, ಮೀನೆಲ್ಲ ಹಾಳಾಗ್ಬೋದು. ನೋಡಿ ಈಗ ಚೆನ್ನಾಗಿ ಕುದಿ ಬಂದಿದೆ ನೋಡಿ ಅಲ್ವಾ. ನಾನೀಗ ಈ ಚಿಮಟೆ ಹಿಡ್ಕೊಂಡು ಹಗುರವಾಗಿ ಹೀಗೆ ಶೇಕ್ ಮಾಡ್ತೀನಿ. ನೀವು ಒಂದು ಬಟ್ಟೆಯನ್ನು ಹಿಡ್ಕೊಂಡು ಬೇಕಾದರೆ ಕ್ಲೀನಾಗಿ ತಿರ್ಗಿಸ್ಕೊಳ್ಳಿ. ಸೌಟಲ್ಲಿ ಹಾಕಿ ಏನು ಹೇಳಿ ಮೀನನ್ನು ಇದು ಮಾಡಲಿಕ್ಕೆ ಹೋಗ್ಬಿಡಿ, ಎಲ್ಲ ಹಾಳಾಗಿಬಿಡತ್ತೆ. ಈ ಥರ ಸೌಟನ್ನೇ ಬಳಸಿ, ಆದಷ್ಟು ಗುಂಡಿ ಸೌಟನ್ನು ಬಳಸಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪೀಸಸ್ ಅಲ್ವಾ, ಒಳ್ಳೆ ಸ್ಲೈಸಾಗಿ ಎಲ್ಲ ಚೆನ್ನಾಗಿ ಬೆಂದಿದೆ ಕೂಡ. ಇದು ಕಲರ್ ನೋಡಿದ್ರೇ ಗೊತ್ತಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿ ಬಂದಿದೆ ಮೀನು ಸಾರು. ಹಾಗೆ ಯಾರೆಲ್ಲ ನೋಡ್ತಿದ್ದೀರಾ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಪೋರ್ಟ್ ಮಾಡಿ, ನನಗೆ ಇನ್ನು ಹೆಚ್ಚು ವೀಡಿಯೋಸ್ ಮಾಡಲಿಕ್ಕೆ ಸಪೋರ್ಟ್ ಆಗುತ್ತೆ. ನೋಡಿ ಈಗ ನಾನು ಈ ಸಾಂಬಾರು ಕುದೀತಾ ಬಂದಿದೆ ಅಲ್ವಾ, ಇಷ್ಟೇ ಮುಗಿತು. ಗ್ಯಾಸನ್ನು ಆಫ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ ಮೀನು ಸಾರು. ಹಾಗೆ ಯಾರೆಲ್ಲ ನೋಡಿದ್ದೀರೋ ಅವರೆಲ್ಲ ಮನೇಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ಸ್ ಹಾಕಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.